ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಭಾರತದ ಎರಡನೇ ಅತಿದೊಡ್ಡ ಐಟಿ ಕಂಪನಿ ಇನ್ಫೋಸಿಸ್ನಲ್ಲಿ ಇದೀಗ ಭಾರಿ ಬದಲಾವಣೆಗಳ ಗಾಳಿ ಬೀಸ್ತಾ ಇದೆ. ಹೌದು, ಕಳೆದ 9 ವರ್ಷಗಳಿಂದ ಇನ್ಫೋಸಿಸ್ ಅನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದ ಸಿಇಒ ಸಲೀಲ್ ಪಾರೇಖ್ ಅವರು ತಮ್ಮ ಹುದ್ದೆಯಿಂದ ಕೆಳಗಿಳಿಯಲು ನಿರ್ಧರಿಸಿದ್ದಾರೆ. ಅಚ್ಚರಿಯ ವಿಷಯ ಅಂದರೆ ಕಂಪನಿ ತಕ್ಷಣವೇ ತನ್ನ ಹೊಸ ಸಿಇಒ ಅನ್ನು ಕೂಡ ಘೋಷಣೆ ಮಾಡಿದೆ. ಇದರ ಜೊತೆಗೆ ಇನ್ಫೋಸಿಸ್ ತನ್ನ ಮೊದಲ ತ್ರೈಮಾಸಿಕದ ಫಲಿತಾಂಶವನ್ನು ಪ್ರಕಟಿಸಿದ್ದು ಲಾಭದಲ್ಲಿ ಕುಸಿತ ಆಗಿದೆ. ಇದರ ಬೆನ್ನಲ್ಲೇ ಅಮೆರಿಕದ ಷೇರುಪೇಟೆಯಲ್ಲಿ ಇನ್ಫೋಸಿಸ್ ಷೇರುಗಳು 5% ಇಳಿಕೆ ಕಂಡಿವೆ. ಇವೆಲ್ಲದರ ನಡುವೆ ಇನ್ಫೋಸಿಸ್ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಒಂದು ಸಿಕ್ಕಿದ್ದು, ವೇತನ ಹೆಚ್ಚಳದ ಬಗ್ಗೆ ಸಿಇಒ ಭರ್ಜರಿ ಅಪ್ಡೇಟ್ ಕೊಟ್ಟಿದ್ದಾರೆ. ಹಾಗಾದರೆ ಇನ್ಫೋಸಿಸ್ನ ನೂತನ ಸಿಇಒ ಯಾರು? ಸಲೀಲ್ ಪಾರೇಖ್ ಏಕಾಏಕಿ ಹುದ್ದೆ ಬಿಡ್ತಾ ಇರೋದು ಯಾಕೆ? ಜೂನ್ ತ್ರೈಮಾಸಿಕದಲ್ಲಿ ಕಂಪನಿಗೆ ಆದ ಲಾಭ ನಷ್ಟ ಎಷ್ಟು? ಉದ್ಯೋಗಿಗಳಿಗೆ ಸ್ಯಾಲರಿ ಹೈಕ್ ಯಾವಾಗ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ಫೋಸಿಸ್ಗೆ ಹೊಸ ಬಾಸ್ ಯಾರು? ಈ ಆಶೀಶ್ ಕುಮಾರ್ ದಾಸ್. ಸ್ನೇಹಿತರೆ, ಇನ್ಫೋಸಿಸ್ ಆಡಳಿತ ಮಂಡಳಿಯು ಮುಂದಿನ ಸಿಇಒ ಮತ್ತು ಎಂಡಿ ಆಗಿ ಆಶೀಶ್ ಕುಮಾರ್ ದಾಸ್ ಅವರನ್ನ ನೇಮಕ ಮಾಡಿದೆ. ಇವರು ಏಪ್ರಿಲ್ 1, 2027ರಿಂದ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಲ್ಲಿವರೆಗೆ ಸಲೀಲ್ ಪಾರೇಖ್ ಅವರೇ ಕಂಪನಿಯ ಸಿಇಒ ಆಗಿ ಮುಂದುವರಿಯಲಿದ್ದಾರೆ. ಅಷ್ಟಕ್ಕೂ ಯಾರು ಈ ಆಶೀಶ್ ಕುಮಾರ್? ಖರಗ್ಪುರ ಐಐಟಿಯಲ್ಲಿ ಓದಿರುವ ಇವರು ಲಂಡನ್ ಬಿಸಿನೆಸ್ ಸ್ಕೂಲ್ ಮತ್ತು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಲ್ಲೂ ವ್ಯಾಸಂಗ ಮಾಡಿದ್ದಾರೆ. ಕಳೆದ 30 ವರ್ಷಗಳಿಂದ ಇನ್ಫೋಸಿಸ್ನಲ್ಲೇ ಕೆಲಸ ಮಾಡ್ತಾ ಇರುವ ಇವರು ಪ್ರಸ್ತುತ ಎನರ್ಜಿ ಮತ್ತು ಯುಟಿಲಿಟೀಸ್ ವಿಭಾಗದ ಗ್ಲೋಬಲ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಂದ್ರೆ ಇವರು ಹೊರಗಿನವರಲ್ಲ, ಕಂಪನಿಯ ಒಳಗಿನವರೇ ಆಗಿದ್ದಾರೆ. ಆಶೀಶ್ ಅವರ ನೇಮಕದ ಬಗ್ಗೆ ಮಾತನಾಡಿರೋ ಇನ್ಫೋಸಿಸ್ ಚೇರ್ಮನ್ ನಂದನ್ ನಿಲೇಖಣಿ, ಐಟಿ ಉದ್ಯಮ ಭಾರಿ ಬದಲಾವಣೆಯ ಘಟ್ಟದಲ್ಲಿದೆ. ಕಂಪನಿಯ ಮೌಲ್ಯಗಳನ್ನು ಉಳಿಸಿಕೊಂಡು ಬೋಲ್ಡ್ ಆಗಿ ನಿರ್ಧಾರ ತೆಗೆದುಕೊಳ್ಳುವ ನಾಯಕನ ಅಗತ್ಯ ನಮಗಿತ್ತು. ಆಶೀಶ್ ಕುಮಾರ್ ರೂಪದಲ್ಲಿ ಆ ನಾಯಕ ನಮಗೆ ಸಿಕ್ಕಿದ್ದಾನೆ ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸಲೀಲ್ ಪಾರೇಖ್ ನಿರ್ಗಮನ, 9 ವರ್ಷಗಳ ಸಾಧನೆ ಏನು? ಸ್ನೇಹಿತರೆ, 2018ರಲ್ಲಿ ಇನ್ಫೋಸಿಸ್ ಸಿಇಒ ಆಗಿ ಅಧಿಕಾರ ವಹಿಸಿಕೊಂಡ ಸಲೀಲ್ ಪಾರೇಖ್ ಸಂಸ್ಥಾಪಕರಲ್ಲದವರ ಪೈಕಿ ಅತಿ ಹೆಚ್ಚು ಕಾಲ ಸಿಇಒ ಆಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಹೊಂದಿದ್ದಾರೆ. ಅವರ 9 ವರ್ಷಗಳ ಅಧಿಕಾರ ಅವಧಿಯಲ್ಲಿ ಇನ್ಫೋಸಿಸ್ನ ವಾರ್ಷಿಕ ಆದಾಯ $10 ಬಿಲಿಯನ್ ನಿಂದ ಬರೋಬ್ಬರಿ $20 ಬಿಲಿಯನ್ ಗೆ ಏರಿಕೆಯಾಗಿದೆ. ಕ್ಲೌಡ್ ಕಂಪ್ಯೂಟಿಂಗ್, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಹಾಗೂ ಪ್ರಸ್ತುತ ಎಐ ವಲಯದಲ್ಲಿ ಇನ್ಫೋಸಿಸ್ ಅನ್ನ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಗೆ ತಂದ ಶ್ರೇಯಸ್ಸು ಇವರಿಗೆ ಸಲ್ಲತ್ತೆ. ಇವರ ಅಧಿಕಾರಾವಧಿ ಮಾರ್ಚ್ 2027ಕ್ಕೆ ಮುಗಿಯಲಿದ್ದು, ಅಲ್ಲಿವರೆಗೆ ಅವರು ಆಶೀಶ್ ಕುಮಾರ್ ಅವರಿಗೆ ಮಾರ್ಗದರ್ಶನ ನೀಡಲಿದ್ದಾರೆ. ಜೂನ್ ತ್ರೈಮಾಸಿಕದಲ್ಲಿ ಇನ್ಫೋಸಿಸ್ ಲಾಭ ಕುಸಿತ. ಇನ್ನು ಇನ್ಫೋಸಿಸ್ನ ಏಪ್ರಿಲ್ ಜೂನ್ ತ್ರೈಮಾಸಿಕದ ಫಲಿತಾಂಶದ ಬಗ್ಗೆ ನೋಡೋದಾದರೆ ಕಂಪನಿಯ ಒಟ್ಟು ಆದಾಯ 14% ಏರಿಕೆ ಕಂಡು $48,211 ಕೋಟಿ ರೂಪಾಯಿಗಳಿಗೆ ತಲುಪಿದೆ. ಆದರೆ ಕಂಪನಿಯ ನಿವ್ವಳ ಲಾಭದಲ್ಲಿ ಕಳೆದ ತ್ರೈಮಾಸಿಕಕ್ಕೆ ಹೋಲಿಸಿದರೆ 9% ಕುಸಿತ ಕಂಡಿದ್ದು $7,769 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ಕಂಪನಿಯ ಆದಾಯದ ಅಂದಾಜನ್ನ ಈ ಹಿಂದೆ 3.5ಕ್ಕೆ ನಿಗದಿಪಡಿಸಲಾಗಿತ್ತು. ಆದರೆ ಈಗ ಅದನ್ನು 3ಕ್ಕೆ ಇಳಿಸಲಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಕಂಪನಿಯ ಆದಾಯ ಕೊಂಚ ಕಡಿಮೆಯಾಗುವ ನಿರೀಕ್ಷೆ ಇದೆ. ಈ ಕಳಪೆ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಅಮೆರಿಕದ ಷೇರುಪೇಟೆಯಲ್ಲಿ ಲಿಸ್ಟ್ ಆಗಿರುವ ಇನ್ಫೋಸಿಸ್ನ ADR ಷೇರುಗಳು ಪ್ರೀ ಮಾರ್ಕೆಟ್ ಟ್ರೇಡಿಂಗ್ನಲ್ಲಿ ಸುಮಾರು 5% ಕುಸಿತ ಕಂಡಿದ್ವು. ಇನ್ಫೋಸಿಸ್ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್, ವೇತನ ಹೆಚ್ಚಳ ಯಾವಾಗ? ಸ್ನೇಹಿತರೆ, ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಇದು ಸ್ವಲ್ಪ ನಿರಾಸೆ ತಂದಿದ್ರು, ಇನ್ಫೋಸಿಸ್ ಉದ್ಯೋಗಿಗಳಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು, ಸಿಇಒ ಸಲೀಲ್ ಪಾರೇಖ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸ್ಯಾಲರಿ ಹೈಕ್ ಬಗ್ಗೆ ಮಾತನಾಡಿದ್ದು, ನಾವು ಈ ಬಾರಿ ಅಕ್ಟೋಬರ್ ಮತ್ತು ಜನವರಿಯಲ್ಲಿ 3 ಹಂತಗಳಲ್ಲಿ ವೇತನ ಹೆಚ್ಚಳ ಮಾಡಲಿದ್ದೀವಿ. ಬಹುಪಾಲು ಉದ್ಯೋಗಿಗಳಿಗೆ ಅಕ್ಟೋಬರ್ನಲ್ಲಿ ಸ್ಯಾಲರಿ ಹೈಕ್ ಸಿಗಲಿದ್ದು, ಹಿರಿಯ ಉದ್ಯೋಗಿಗಳಿಗೆ ಜನವರಿಯಲ್ಲಿ ವೇತನ ಹೆಚ್ಚಳ ಆಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಕಂಪನಿಯು ಈ ವರ್ಷ ಬರೋಬ್ಬರಿ 20,000 ಫ್ರೆಷರ್ಸ್ ಅನ್ನು ನೇಮಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದು, ಈಗಾಗಲೇ ಜೂನ್ ತ್ರೈಮಾಸಿಕದಲ್ಲಿ 4,000 ಫ್ರೆಷರ್ಸ್ ಅನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ ಕಂಪನಿಯಲ್ಲಿ 3,28,000ಕ್ಕೂ ಅಧಿಕ ಉದ್ಯೋಗಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಲೂ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ,
ಇನ್ಫೋಸಿಸ್ನಲ್ಲಿ ನಾಯಕತ್ವ ಬದಲಾವಣೆ, ಲಾಭದಲ್ಲಿ ಇಳಿಕೆ ಮತ್ತು ಸ್ಯಾಲರಿ ಹೈಕ್ನಂಥ ಹಲವು ಪ್ರಮುಖ ಬೆಳವಣಿಗೆಗಳು ಒಟ್ಟಿಗೆ ನಡೀತಾ ಇದೆ. ಎಐ ಮತ್ತು ಆಟೋಮೇಷನ್ ಜಗತ್ತನ್ನು ಆಳ್ತಾ ಇರೋ ಈ ಸಮಯದಲ್ಲಿ ಹೊಸ ಸಿಇಒ ಆಶೀಶ್ ಕುಮಾರ್ ಅವರು ಕಂಪನಿಯನ್ನು ಹೇಗೆ ಮುನ್ನಡೆಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಇನ್ಫೋಸಿಸ್ನ ಈ ಹೊಸ ನಾಯಕತ್ವದ ಬದಲಾವಣೆ ಷೇರು ಮಾರುಕಟ್ಟೆಯ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಬೀರುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ IT ವಲಯದಲ್ಲಿ ಕೆಲಸ ಮಾಡ್ತಾ ಇರುವ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.